ಇದು ಹೆಣ್ಣಿನ ಬಗ್ಗೆ ನಾವು ಅನೇಕ ಬಾರಿ ನಾನು ಹೇಳ್ತಾ ಇರ್ತೀನಿ, ಹೆಣ್ಣಿಗೆ ದೊಡ್ಡ ಗೌರವ ಕೊಡುವಂತ ಮಿಲಿಟರಿ ಯಾರೇ ಆಗಲಿ, ಆರ್ಮಿ ಒಳಗೆ ಮಿಲಿಟರಿ ಒಳಗೆ ಯಾರೇ ಇದ್ರೂ ಹೆಣ್ಣಿಗೆ ಫಸ್ಟ್ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾರಾದ್ರೂ ನಾವೆಲ್ಲ ಇರೋ ಪ್ಲೇಸ್ಗೆ ಹೆಣ್ಮಕ್ಳು ಬಂದ್ರೆ ಎದ್ನಿಂದ ಸಲ್ಯೂಟ್ ಮಾಡ್ತೀವಿ ಅವ್ರಿಗೆ, ಅಂದ್ರೆ ಗೌರವಪೂರ್ಣ ಅವ್ರಿಗೆ. ಬನ್ನಿ ಕುಂತ್ಕೊಳ್ಳಿ ಅಂತೀವಿ, ಈ ತರ ಅವ್ರಿಗೆ ಒಂದು ಗೌರವ ಇದೆ. ಅದೇ ತರ ನಮ್ಮ ವಾರ್ ಕ್ರೈ ಅಂದ್ರೆ ಯುದ್ಧ ಘೋಷಗಳು ಅಂತೀವಿ. ಭಾರತಾಂಬೆಕಿ, ಭಾರತ್ ಮಾತಾ ಕಿ ಜೈ ಅಂತೀವಿ, ಕಾಳಿ ಮಾತಾ ಕಿ ಜೈ ಅಂತೀವಿ, ದುರ್ಗಾ ಮಾತಾ ಕಿ ಜೈ ಅಂತೀವಿ. ಆಮೇಲೆ ಪ್ರತಿಯೊಂದು ಹೆಣ್ಣಿನ ಮೇಲೆ ಆ ಯುದ್ಧ ಒಳಗಡೆ ನುಗ್ಗಬೇಕಾದ್ರೆ ಆ ಚಾಮುಂಡೇಶ್ವರಿ ಕಿ ಜೈ ಅಂತ ನುಗ್ತೀವಿ. ಅವಾಗ ಹೋದಾಗ ನಮ್ಮೆಲ್ಲ ವೀರವರ್ಷ ಇರುತ್ತಲ್ಲ, ಅದರೊಳಗೂ ಎಷ್ಟು ಬೇಕಾದ್ರೂ ಯುದ್ಧ ಮಾಡೋಕ್ಕೆ ಶಕ್ತಿ ಕೊಡ್ತಾಳೆ ಆ ತಾಯಿ. ಅದೇ ಥರನೇ ನಾವು ಹೆಣ್ಮಕ್ಳು ಒಂದು ಅವ್ರು ಕೊಡೋ ಶಕ್ತಿಗೆ ನಾವು ಯುದ್ಧಗಳಲ್ಲಿ ಗೆಲ್ಲೋದು. ಆಗಿನ ಕಾಲ ಅಷ್ಟೊಂದು ಥರ ದೊಡ್ಡ ದೊಡ್ಡ ವೆಪನ್ಸ್ ಇರಲಿಲ್ಲ. ವೆಪನ್ ಇದ್ರೇನು ನಾವು ಪರ್ಚೇಸ್ ಮಾಡಿರಲಿಲ್ಲ ನಮ್ಮ ಭಾರತ. ಅದರಿಂದ ಏನಾಯ್ತು ಅಂದ್ರೆ ಸ್ವಲ್ಪ ಹೊಡೆತಗಳು ತಿಂತಾ ಇದ್ರು ನಮ್ಮವರು. ಅಂಥದ್ರು ನಾವು ಬಲಿಷ್ಠರಾದ ಕಾರಣ ಇದುವರೆಗೂ ಎಲ್ಲೂ ಸೋಲನ್ನು ಕಾಣದಂತಹ ಭಾರತ. ನೀವು ಯುದ್ಧ ಮಾಡಕ್ ಹೋದಾಗ ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಯುದ್ಧ ನಡೆಯುತ್ತೆ ಅಂತ ಮಾಹಿತಿ ಹೇಗೆ? ಅಲ್ಲ, ಯುದ್ಧಕ್ಕೆ ಯಾವ ತರ ಅಂದ್ರೆ ನಮಗೆ 24 hours 48 hours ಕಾಲ್ ಆಗುತ್ತೆ. ಈ ತರ ನಮ್ಮ ಘೋಷಣೆಗಳಾಗುತ್ತೆ ಇದ್ರೊಳಗೆ. ಅವರ ಪ್ರಧಾನಿ, ನಮ್ಮ ಪ್ರಧಾನಿ, ನಮ್ಮ ಹೈಯರ್ ರ್ಯಾಂಕ್ಸ್ಗಳು ಅಂದ್ರೆ ಜನರಲ್ ರ್ಯಾಂಕ್ಸ್ಗಳು ಇವರೆಲ್ಲ ಕುಂತು ಒಂದು ಹೈ ಪ್ರೊಫೈಲ್ ಮೀಟಿಂಗ್ ನಡೆಯುತ್ತೆ. ಯುದ್ಧ ಮಾಡಬೇಕಾ ಮಾಡಬಾರ್ದು, ಇದನ್ನ ಯಾವ ಥರ ಹೊಡಿಬೇಕು ಅಂತ. ಇವಾಗಲೂ ಅಷ್ಟೇ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಂದ್ರೆ ಯಾರು ಮುಂದೆ ಇಟ್ಟು ಮಾಡಬೇಕು, ಕೊನೆವರೆಗೂ ಯಾರಾದ್ರೂ ಲೀಡ್ ಮಾಡ್ತವ್ರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಲಾಸ್ಟಲ್ಲಿ ಅನೌನ್ಸ್ ಮಾಡಿದ್ರು ಇಂಥವ್ರಿಂದ ಲೀಡ್ ಆಯ್ತು ಅಂತ. ಅಂದ್ರೆ ನಮ್ಮ ಹೆಣ್ಣು ಮಕ್ಕಳೇ ಸಾಕು ಕೊಡೋ ನಿಮ್ಗೆ ನೋಡಿಯಕ್ಕೆ ಅದನ್ನ ಹೇಳ್ಕೊಟ್ವಿ ದೇಶಕ್ಕೆ, ಅಂದ್ರೆ ಪ್ರಪಂಚಕ್ಕೆ ತಿಳಿಸ್ಕೊಟ್ಟವ್ರು ನಮ್ಮ ಹೆಣ್ಮಕ್ಳು ಇಬ್ರು ಸಾಕು ನಿಮ್ಮನ್ನೆಲ್ಲ ಮುಗಿಸಕ್ಕೆ ಅಂತ. ಆ ತರ ಒಂದು ಸಿಂಧೂರ್ ಮಾಡಿದ್ರು.